ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಸೊ ಬನ್ನಿ ಇವತ್ತು ಒಂದು ರುಚಿಯಾದ ತರಕಾರಿ ಗ್ರೇವಿನ ಮಾಡೋಣ. ಅದಕ್ಕೆ ನಾನು ಒಂದು ಸ್ವಲ್ಪ ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು 2 ಸ್ಪೂನಷ್ಟು ಉರ್ಗಡ್ಲೆನ ಹಾಕೋತಾ ಇದ್ದೀನಿ. ಒಂದು ಟೀ ಸ್ಪೂನಷ್ಟು ಸಾಹಿ ಜೀರನ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಮೆಣಸನ್ನ ಹಾಕ್ಕೊಳ್ಳಿ. ಮತ್ತು 8 ರಿಂದ 9 ನಾವು ಗೋಡಂಬಿನ ಹಾಕ್ಕೊಬೇಕಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಂಡು, ಒಂದು ಖಾರಕ್ಕೆ ಒಂದು 4 ರಿಂದ 5 ಹಸಿರುಮೆಣಸಿನಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಗಸಗಸೆನ ಹಾಕಿ ಮತ್ತು ಫೈನಲ್ ಆಗಿ 1 ಸ್ಪೂನಷ್ಟು ಮೊಸರನ್ನ ಹಾಕಿ ಇವಾಗ ಖಾರನ ರುಬ್ಕೋತಾ ಇದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ಒಂದು ರುಚಿಯಾದ ಒಂದು ತುಂಬ ಟೇಸ್ಟಿಯಾದ ಒಂದು ತರಕಾರಿ ಗ್ರೇವಿನ ಮಾಡೋಣ ಅಂತ ಹೇಳಿ. ನಿಮಗೆ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕಂತ ಹೇಳಿದ್ರೆ, ಯಾವಾಗಲೂ ಒಂದೇ ಥರ ತರಕಾರಿ ಗ್ರೇವಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಒಂದು ಪ್ಯಾನ್ನ ಇಟ್ಬಿಟ್ಟು 2 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕೋತಾ ಇದ್ದೀನಿ. ಅದು ಬಿಸಿ ಆದ ನಂತರ ಒಂದು ಈರುಳ್ಳಿನ ನಾನು ಹಚ್ಬಿಟ್ಟು ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕೂಡ ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಆನಂತರ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಏನಿದೆ ಅದು ಹೋಗೋವರೆಗೂ. ಈ ಒಂದು ಕರಿ ಏನಿದೆ ನಿಮಗೆ ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಕೂಡ ನೀವು ಉಪಯೋಗಿಸ್ಬೋದು. ತುಂಬ ಸಖತ್ ಕಾಂಬಿನೇಷನ್ನು. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನಂತರ ಇವಾಗ ನಾನು ಎಲ್ಲ ಹೆಚ್ಚಿಟ್ಕೊಂಡಿರೋಂತಹ ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ಸೊ ಇದು ಕ್ಯಾರೆಟು ಮತ್ತು ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು, ನಿಮಗೆ ಯಾವುದಿಷ್ಟನೋ ಆ ತರಕಾರಿಗಳನ್ನ ಹಾಕೊಬೋದು. ಇದೆ ಅಂತ ಏನಲ್ಲ, ಬ್ರೋಕೋಲಿನೂ ಕೂಡ ನೀವು ಹಾಕೋಬೋದು. ಸೊ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಮತ್ತು ಹಸಿರು ಬಟಾಣಿ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಹಸಿರು ಬಟಾಣಿನೂ ಕೂಡ ಹಾಕ್ಕೊಳ್ಳಿ. ಮತ್ತು ಕಾಲಿಫ್ಲವರ್ ಏನು ಬರುತ್ತೆ ಅದನ್ನು ಕೂಡ ಅದನ್ನು ನೀರಿನಲ್ಲಿ ಕುದಿಸ್ಬಿಟ್ಟು, ಕೆಲವೊಂದು ಸಲ ಅದರಲ್ಲಿ ಹುಳುಗಳಿರುತ್ತಲ್ವ, ಸೊ ಹಾಗಾಗಿ ಅದನ್ನು ನಾನು ಬಿಸಿನೀರಿಗೆ ಹಾಕಿ ಒಂದು ಕುದಿ ಬರೆಸಿ ಅದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಈ ಎಲ್ಲ ತರಕಾರಿಗಳನ್ನೂ ನಾನು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಆದರೆ ಏನೋ ಗೊತ್ತಿಲ್ಲ, ನಾನು ಬೆಳಗ್ಗೆನೇ 5 ಗಂಟೆಗೆ ಲಾಗ್ ಮಾಡ್ತಿರೋದ್ರಿಂದ ಸೊ ಫಾಗೋ ಏನೋ ಇಲ್ಲ ಫೋನ್ ಪ್ರಾಬ್ಲಮ್ಮೋ ಏನೂ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಮಂಜು ಥರ ವಿಡಿಯೋ ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂದ್ಬಿಟ್ಟು ನಾನು ಆದರೂ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈ ನಡುವೆ ನಾನು ತುಂಬ ಬೇಗ ಎದ್ದೇಳ್ತೀನಲ್ವ, ಸೊ ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ತರಕಾರಿನ ಹಚ್ಕೊಂಡೆ. ಯಾವುದೇ ರೀತಿ ಹಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಆ ಥರ ಮಾಡ್ತಾಯಿಲ್ಲ. ಫ್ರೆಶ್ಶಾಗೆ ನಾನು ಮಾಡಬೇಕಂತೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ಇವಾಗ ಅದು ಕಾಲಿಫ್ಲವರ್ ಏನಿತ್ತು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಬ್ಬಿಟ್ಕೊಂಡಿದ್ನಲ್ವ, ಸೊ ಆ ಒಂದು ಖಾರನ ಇವಾಗ ತರಕಾರಿಗೆ ಹಾಕೋತಾ ಇದ್ದೀನಿ. ಎಲ್ಲನೂ ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಇದು ಒಂದು ತರಕಾರಿಗಳು ಏನಂತ ಹೇಳಿದ್ರೆ, ನಾವು ತುಂಬ ಅದನ್ನು ಬೇಯಿಸಿ ತಿನ್ನಬಾರ್ದು ಫ್ರೆಂಡ್ಸ್. ಆದಷ್ಟು ಅರ್ಧಂಬರ್ಧಂ ಬೇಯಿಸಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಹಸಿ ತರಕಾರಿ ತಿಂದರೆ ಒಳ್ಳೇದಂತಾರೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಚಿಕ್ಕ ವಯಸ್ಸಿಂದ ಯಾವುದು ನಾವು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವಿ ಅದೇ ನಮಗೆ ರೂಢಿ ಆಗಿಬಿಟ್ಟಿರುತ್ತೆ. ಸಡನ್ನಾಗಿ ಎಲ್ಲನೂ ನಾವು ಬದಲಾವಣೆ ಮಾಡ್ಕೊಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆದರೂ ಕೂಡ ಆದಷ್ಟು ನಾವು ಮಾಡ್ಕೊಬೇಕಾಗಂತ ಬಿಡೋಕ್ಕೂ ಆಗಲ್ಲ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ ನಾವು ಅದನ್ನು ಅಭ್ಯಾಸಗಳನ್ನ ಮಾಡ್ಕೊಬೇಕಾಗುತ್ತೆ. ನಾನು ಕೂಡ ಅಷ್ಟೇ ಈ ರೀತಿಯಾಗಿ ತುಂಬ ಸಣ್ಣ ಪುಟ್ಟದ ಬದಲಾವಣೆಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ಇನ್ನೂ ತುಂಬಾ ಬದಲಾವಣೆ ಮಾಡ್ಕೊಬೇಕು. ಸೊ ಇವಾಗ ಅದನ್ನು ಬೇಯಲಿಕ್ಕೆ ಬಿಟ್ಟಿದ್ದಾಯಿತು, ಅದು ಚೆನ್ನಾಗಿ ಬೆಂದ್ಕೊಂಡಿದೆ. ಫೈನಲ್ ಆಗಿ ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಂದು ರುಚಿಯಾದ ಆರೋಗ್ಯಕರವಾದ ತರಕಾರಿ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಹಿಂಗೆ ಅದು ಸ್ಮೆಲ್ ಬರ್ತಿತ್ತು ಅಂತ ಹೇಳಿದ್ರೆ, ಏನೋ ಒಂಥರ ಹೋಟೆಲಲ್ಲಿ ಮಾಡಿರೋ ರೀತಿ ಸ್ಮೆಲ್ ಬರ್ತಾಯಿತ್ತು. ಮಕ್ಕಳು ಅದೇ ಹೇಳ್ತಾಯಿದ್ರು, ಏನಮ್ಮ ಅದು ಇಷ್ಟು ಸ್ಮೆಲ್ ಬರ್ತಾಯಿದೆ, ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಜೊತೆಗೆ ಅವರು ಕೂಡ ಇಷ್ಟಪಟ್ಟು ತರಕಾರಿನ ತಿಂದರು. ಅದೇ ನನಗೆ ಖುಷಿ ಆಯಿತು. ಸೊ ಇವಾಗ ಅದು ಒಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ಒಂದು ಸ್ನ್ಯಾಕ್ಸ್ ಮಕ್ಕಳಿಗೆ ಬಾಕ್ಸ್ಗೆ ಅಂತ ಹೇಳಿ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಅವಲಕ್ಕಿನ ನೆನೆಸಿದ್ದೆ. ಸೊ ಆ ಅವಲಕ್ಕಿನ ಇವಾಗ ನೀರು ತೆಗೆದುಬಿಟ್ಟು ಅದೊಂದು 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ದಾಳಿಂಬೆ ಹಣ್ಣು ಮತ್ತು 1-2 ಬಾಳೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಮಕ್ಕಳಿಗೆ ಒಂದೇ ಥರ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಬೋರ್ ಆಗಿಬಿಡುತ್ತಲ್ವ, ಸೊ ಹಾಗಾಗಿ ನಾನು ಈ ರೀತಿ ಕೆಲವೊಂದು ಸಲ ಅವ್ರಿಗಿಷ್ಟ ಆಗೋ ರೀತಿ ನಾನು ಮಾಡಿಕೊಡ್ತೀನಿ. ಸ್ವೀಟ್ ಅಂದರೆ ನಾರ್ಮಲಾಗಿ ಎಲ್ಲ ಮಕ್ಳಿಗೆ ಇಷ್ಟ ಆಗೇ ಆಗುತ್ತೆ. ನಮ್ಮ ಮಕ್ಳಿಗಂತೂ ಸ್ವಲ್ಪ, ಅದರಲ್ಲೂ ಮಗನಿಗೆ ಸ್ವಲ್ಪ ಎಕ್ಸ್ಟ್ರಾನೇ ಇಷ್ಟ ಆಗುತ್ತೆ. ಸೊ ನೋಡಿ ಇವಾಗ ಅದಕ್ಕೆ 2 ಸ್ಪೂನಿಂದ 3 ಅಂದ್ಕೊಳ್ಳಿ
ಒಂದು ಬೆಲ್ಲದ ಪುಡಿನ ಹಾಕಿಬಿಟ್ಟು ಇದನ್ನು ಹಾಕಿ ಏನಪ್ಪ ಅದು ಕಾಯಿ ತುರಿನ ಹಾಕಿಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಬಾಕ್ಸ್ಗೆ ಕೂಡ ನೀವು ಸ್ನ್ಯಾಕ್ಸ್ ಹಂಗೆ ಮಕ್ಕಳಿಗೆ ಕೊಡ್ಬೋದು, ಯಾವ್ಯಾವುದೋ ಜಂಕ್ ಫುಡ್ ಕೊಡೋದಕ್ಕಿಂತ ಸೊ ಈ ರೀತಿ ಮಾಡಿಕೊಟ್ರೆ ಒಂದು ಹೆಲ್ತಿಯಾಗಿ ಕೂಡ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರಲ್ವ. ಸೊ ಅದಕ್ಕಾಗಿ ಫೈನಲ್ ಆಗಿ ಸ್ವಲ್ಪ ಸ್ವೀಟ್ ಯಾಕೋ ಕಡಿಮೆ ಅನ್ನಿಸ್ತು. ಇದು ಒಂದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವೀಟ್ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಜೇನುತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ಸಖತ್ತಾಗಿತ್ತು ಅದನ್ನು ಕೂಡ ಅಷ್ಟೇ. ಮಕ್ಳಿಗಂತೂ ಸ್ವೀಟ್ ಅಂದರೆ ಕೇಳಂಗೆ ಇಲ್ಲ. ಹೇಳಿ ನಾವು ಬೇಕಂತ ಕೇಳೋದೇ ಬೇಡ, ಅವರೇ ಬೇಕು ಬೇಕು ಅಂತೇಳಿ ಇಷ್ಟಪಟ್ಟು ತಿಂತಾರೆ. ನನ್ನ ಕಡೆ ಇವಾಗ ಸ್ಮೂದಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಆ್ಯಪಲ್ಲು, ಬನಾನಾ ಮತ್ತು ಒಂದು 8ರಿಂದ 10ರಷ್ಟು ಬಾದಾಮಿನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಡೇಟ್ಸ್ನ ಒಂದು 2ರಿಂದ 3 ಹಾಕ್ಕೊಂಡು, 1 ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸು ಮತ್ತು ಒಂದು ಅರ್ಧ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡು, ಒಂದು ಅರ್ಧ ನೀವು ಬೇಕಂದರೆ 1 ಕಪ್ ಹಾಕ್ಕೊಳ್ಳಿ ಮಿಲ್ಕ್ನ ಹಾಕ್ಕೊಂಡು, ಸ್ವೀಟ್ಗೆ ಅಂತೇಳಿ 2 ಸ್ಪೂನು ನಾನು ಇಲ್ಲಿ ಜೇನುತುಪ್ಪನ ಹಾಕೋತಾ ಇದ್ದೀನಿ. ಇಲ್ಲಿ ನಾರ್ಮಲ್ ಮಿಲ್ಕೆ ಹಾಕಿದ್ದೀನಿ ನಾನು. ಸೊ ಈಗ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸ್ಮೂದಿ ಕೂಡ ರೆಡಿಯಾಗಿ ಹೋಗ್ಬಿಡ್ತು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳು ವೆಯ್ಟ್ ಗೇನ್ ಆಗಬೇಕನ್ನೋಂಥವ್ರು ಇದನ್ನು ಒಂದು ಟ್ರೈ ಮಾಡಿ. ತುಂಬಾ ಬೇಗ ವೆಯ್ಟ್ ಗೇನ್ ಆಗ್ತಾರೆ, ಆರೋಗ್ಯಕರವಾಗಿ ಅವರು ವೆಯ್ಟ್ ಗೇನ್ ಆಗ್ತಾರೆ. ಸೊ ಈಗ ತಿಂಡಿ ಕೊಟ್ಬಿಡೋಣ ಅಂತ ಹೇಳಿ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಬೇಗ ಅವ್ರಿಗೆ ಒಂದು 7:30 ಹಂಗೆ ನಾನು ಬಸ್ ಸ್ಟಾಪಲ್ಲಿ ಬಿಡಬೇಕಾಗುತ್ತೆ. ಹಾಗಾಗಿ ನಾನು ಮೇನ್ ಆಗಿರೋಂಥ ರೆಸಿಪಿಗಳು ಮಾತ್ರ ನಾನು ವಿಡಿಯೋ ಮಾಡ್ಕೊತೀನಿ. ಇವಾಗ ಪುಳಿಯೋಗರೆ ಕೂಡ ಮಾಡಿದ್ದೀನಿ ಲಂಚ್ ಬಾಕ್ಸ್ಗೆ, ಚಪಾತಿ ಬೇಡ ಅಂತ ಹೇಳಿ. ನೋಡಿ ಇವಾಗ ತಿಂಡಿ ಕೊಡ್ತಾಯಿದ್ದೀನಿ, ವೆಜ್ ಕರಿ ಮತ್ತು ಸ್ಮೂದಿ ಮತ್ತು ಜೊತೆಗೆ ಅದು ಸ್ನ್ಯಾಕ್ಸ್ ರೆಡಿ ಮಾಡಿದ್ನಲ್ಲ ಅದನ್ನು ಕೂಡ ಕೊಡ್ತಾಯಿದ್ದೀನಿ. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಕ್ಕಳು ತಿನ್ನಲಿ ಅಂತ. ಆದರೆ ಅವರು ಎಷ್ಟು ತಿಂತಾರೋ ಗೊತ್ತಿಲ್ಲ, ಎಲ್ಲ ಬೆಳಗ್ಗೆನೇ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಸೊ ಇವಾಗ ತಿಂಡಿ ಕೊಟ್ಬಿಟ್ಟು ಮಕ್ಕಳು ಬಾಕ್ಸ್ ಎಲ್ಲ ಕಳಿಸಿದ್ದಾಯಿತು, ಸ್ಕೂಲ್ಗೆ ಹೋದರು. ನೆಕ್ಸ್ಟ್ ಈಗ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ನಾನು ಬೂದ್ಗುಂಬಳ ಬರುತ್ತಲ್ವ, ಸೊ ಅದನ್ನು ಹೆಚ್ಚಿ ರೆಡಿ ಮಾಡಿ ಬೇಯಕ್ಕಿಟ್ಟಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಳಿಗಂತೂ. ಸೊ ಇವಾಗ ರೈಸ್ಗೂ ಕೂಡ ಇಟ್ಬಿಟ್ಟೆ, ಏಕೆಂದರೆ ಮಕ್ಕಳು ಬರ್ತಾರಲ್ವ, ನಾನು ಅಂಗಡಿಗೆ ಹೋಗಿರ್ತೀನಿ. ಸೊ ಅಡುಗೆ ರೆಡಿ ಮಾಡಿಬಿಟ್ರೆ ಅವ್ರು ಬಂದಾಗ ನಾನು ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗ ನಾನು ರೈಸ್ಗೆ ಇಟ್ಟಿದ್ದಾಯಿತು. ಜೊತೆಗೆ ಖಾರನ ರುಬ್ಕೋತಾ ಇದ್ದೀನಿ ಸಾಂಬಾರಿಗೆ. ತೆಂಗಿನಕಾಯಿ ಮತ್ತು ಒಂದು ಖಾರಕ್ಕೆ 2 ಹಸಿರು ಮೆಣಸಿನ್ಕಾಯಿ, ಅಷ್ಟೇ ಸಿಂಪಲ್ ಇದಕ್ಕೆ. ಅಷ್ಟನ್ನು ಇವಾಗ ನಾನು ರುಬ್ಬಿ ಒಂದು ಕಡೆ ಇಟ್ಕೊಂಡಿದ್ದಾಯಿತು. ಜೊತೆಗೆ ನೋಡಿ ಇದು ಬೇಯ್ತಾ ಬಂದಿದೆ, ಬೂದ್ಗುಂಬಳ ಏನು ಬೆಂದಿದೆ. ನಂತರ ಅದಕ್ಕೆ ಸ್ವಲ್ಪ ಅದು ಖಾರ ಏನು ರುಬ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಹಾಕಿಬಿಟ್ಟು ಇವಾಗ ಇನ್ನೊಂದು ಕುದಿನ ಬರೆಸ್ಬೇಕಾಗುತ್ತೆ. ಇದು ತುಂಬ ಸಿಂಪಲ್ಲು, ನಮಗೆ ಟೈಮ್ ಇಲ್ಲ, ಅಯ್ಯೋ ಬೇಗ ಏನಾದರೂ ರುಚಿಯಾಗಿ ಮಾಡ್ಕೊಬೇಕನ್ನೋಂಥ ಟೈಮಲ್ಲಿ ಇದನ್ನು ನೀವು ಟ್ರೈ ಮಾಡಿ. ತುಂಬ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ಪರ್ಸ್ನಲಿ ಇದು ತುಂಬ ಇಷ್ಟ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಬೂದ್ಗುಂಬಳ ಬ್ರೈನ್ಗೆ ತುಂಬ ಒಂದು ಒಳ್ಳೆಯದು. ಮಕ್ಕಳಿಗೆ ಇದನ್ನು ಅಟ್ಲೀಸ್ಟ್ ವಾರದಲ್ಲಿ 1 ಸಾರಿನಾರು ನೀವು ಮಾಡಿಕೊಡಿ, ಆವಾಗ ತುಂಬ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಇವಾಗ ಅದು ನಾನು ಏನು ಬೂದ್ಗುಂಬಳ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಒಂದು ಕಡೆ ತೆಗೆದಿಟ್ಬಿಟ್ಟೆ. ಇನ್ನೊಂದು ಕಡೆ ಇವಾಗ ನಾನು ಬೀಟ್ರೋಟ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಸೊ ಏನಾಗಿದೆ ಅಂದರೆ ಇನ್ನೊಂದು ಒಲೆ ಬಂದು ನಂದು ಏನೋ ಅದು ನಾಬು ತುಂಬ ಟೈಟ್ ಆಗಿಬಿಟ್ಟಿದೆ. ಅದು ಏನೋ ನಾನು ಯೂಸೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದನ್ನು ಕೂಡ ತೋರಿಸ್ಬೇಕು. ಹಾಗಾಗಿ ಈ 2 ಒಲೆಗಳಲ್ಲೇ ನಾನು ಅಡುಗೆನ ಮಾಡ್ತಾಯಿದ್ದೀನಿ. ನನಗಂತೂ ಬೆಳಗಿನ ಟೈಮು ತುಂಬಾ ಇದಾಗುತ್ತೆ. ಒಂದು ಕಡೆ ಬಿಸಿನೀರು ಇಡಬೇಕು, ಒಂದು ಕಡೆ ಇನ್ನೊಂದೇನೋ ಸಾಂಬಾರು ಇಡೋದು, ಆ ಥರ ಮಾಡ್ತಾ ಇರಬೇಕು. ಎಲ್ಲರದು ಅಷ್ಟೇ. ಆದರೆ ಇವಾಗ ಏನಾಗಿದೆ, ನಾನು 2 ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಬೀಟ್ರೋಟ್ ಪಲ್ಯನೂ ಕೂಡ ಮಾಡ್ಕೋತಾ ಇದ್ದೀನಿ. ನಾನು ಆದಷ್ಟು ಬೆಳಗಿನ ಟೈಮೇ ಅಡುಗೆ ಎಲ್ಲ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಏಕೆಂದರೆ ನಾನು ಅಂಗಡಿಗೆ ಹೋದ್ಮೇಲೆ ಕೆಲವೊಂದು ಸಲ ಹೇಳೋಕ್ಕಾಗಲ್ಲ, ಲೇಟಾಗಿಬಿಡುತ್ತೆ, 5 ಗಂಟೆ 5:30. ಆಮೇಲೆ ಬಂದಾಗ ತುಂಬ ಸ್ಟ್ರೈನ್ ಅನಿಸ್ತಿರುತ್ತೆ. ಆಮೇಲೆ ಮಕ್ಕಳು ಕೆಲಸಗಳು, ಅವ್ರು ಓದಿಸೋದಾಗಿರ್ಬೋದು, ಅವ್ರಿಗೆ ನಾನು ಟೈಮ್ ಕೊಡಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಬೆಳಗ್ಗೆನೇ ಎಲ್ಲ ಕೆಲಸ, ಅಡುಗೆ ಮನೆಯದಂತೂ ಅಡುಗೆ ಕೆಲಸಗಳೆಲ್ಲ ಮುಗಿಸ್ಬಿಡ್ತೀನಿ. ಸಂಜೆ ನನಗೆ ಸ್ವಲ್ಪ ಆರಾಮಾಗಿ ಅನಿಸುತ್ತೆ, ಮಕ್ಕಳು ಕಡೆ ಗಮನ ಕೊಡ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಏನಂದರೆ ಬಿಸಿಯಾಗಿ ಮಾಡ್ಕೊಬೋದು. ಆದರೆ ಏನೂ ಮಾಡೋಕ್ಕಾಗಲ್ಲ, ನಮಗೆ ಹೆಂಗೆ ಇರುತ್ತೋ ಟೈಮು ಅವಕಾಶಗಳು ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತಲ್ವ. ಸೊ ಪರವಾಗಿಲ್ಲ, ಬಿಸಿ ಬಿಸಿ ರೈಸ್ ಮಾಡಿಕೊಟ್ರೆ ಆಯಿತು ಅಂತೇಳಿ ನಾನು ಆ ಥರ ಮಾಡ್ಕೋತೀನಿ. ಇದು ಇವಾಗ ಪಲ್ಯನೂ ಕೂಡ ಆಗೋಯ್ತು. ನಾರ್ಮಲಾಗಿ ಬೀಟ್ರೋಟ್ ಪಲ್ಯ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ನಾನೇನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಈ ಥರ ಅಡುಗೆ ಇದೆಲ್ಲ ಮುಗಿಸ್ಬಿಟ್ಟು ನಾನು ಮನೆಯದೆಲ್ಲ ಮಾಡಿಬಿಟ್ಟು ಈಗ ಅಂಗಡಿಗೆ ಹೋಗೋದು, ಹಿಂಗೆ ಮಾಡ್ಕೊತೀನಿ. ಸೊ ಬೀಟ್ರೋಟ್ ಪಲ್ಯ ಕೂಡ ಆಯಿತು. ಸಾಂಬಾರು ಏನಂತ ಹೇಳಿದ್ರೆ, ಇವಾಗ ಅದನ್ನು ಕಾಯಿ ಮತ್ತು ಇದು ರುಬ್ಕೊಂಡಿದ್ನಲ್ವ, ಸೊ ಅದನ್ನು ನಾನು ಇವಾಗ ಬೇಯಿಸ್ಕೊಂಡೆ. ಒಂದು
ಒಂದು ಕುದಿ ಬರೋವರೆಗೂ ನಾನು ಬೇಯಿಸ್ಕೊಂಡಿದ್ದಾಯಿತು. ಅದನ್ನ ಒಂದು ಕಡೆ ತೆಗೆದಿಟ್ಟಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅದು ಬಿಸಿನಲ್ಲಿ ನಾವು ಮಜ್ಜಿಗೆ ಹಾಕಬಾರ್ದು. ಸೊ ಈ ಸ್ವಲ್ಪ ಆರಿದ ನಂತರ ಅದಕ್ಕೆ ಮಜ್ಜಿಗೆನ ದಡಗ್ಬಿಟ್ಟು, ಅದು ಅಳಿ ಥರ ಇರಬಾರ್ದು, ನೀಟಾಗಿ ದಡಗ್ಬಿಟ್ಟು ಅದಕ್ಕೆ ಸೇರಿಸಿದ ನಂತರ ನಾವು ಒಗ್ಗರಣೆ ಕೊಟ್ಕೊಬೇಕಾಗುತ್ತೆ. ಒಗ್ಗರಣೆ ಅಂತ ಹೇಳಿದ್ರೆ ಸಾಸಿವೆ, ಕರಿಬೇವು ಮತ್ತು ಇಂಗು, ಇಷ್ಟೇ ಪದಾರ್ಥಗಳಷ್ಟೇ, ನಾನೇನು ಹಾಕಲ್ಲ. ಬೇಕಂದರೆ ನೀವು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕೊಬೋದು. ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ, ಇಂಗು, ಕರಿಬೇವನ್ನ ಹಾಕಿ ಸೊ ಅಡುಗೆ ಕೂಡ ರೆಡಿಯಾಗಿ ಹೋಗ್ತು. ಏನಂದರೆ ಪಟ ಅಂತ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆನೇ ಹಿಂಗೆ ಮಾಡ್ಕೊಂಡು ಬಿಡ್ತೀನಿ ನಾನು. ಹಂಗಾಗಿ ನನಗೆ ತುಂಬ ಟೈಮ್ ಸಿಗುತ್ತೆ. ಇವಾಗ ಬೇರೆ ಹೇಳ್ತಾ ಇದ್ದೀನಿ. ಬೇಗ ಅಂದರೆ ತುಂಬ 4 ಗಂಟೆ ಅಲ್ಲ, 5 ಗಂಟೆ. ಸೊ ಅದುವೇ ನನಗೆ ಬೇಗ ಅನ್ಕೋತಾ ಇದ್ದೀನಿ. ಇನ್ನೊಂದು ಅಟ್ಲೀಸ್ಟ್ ಒಂದು 4:15ಗೆ ನಾನು ಎದ್ದೇಳೋಕ್ಕೆ ಪ್ರಯತ್ನ ಪಡಬೇಕಪ್ಪ ಅಂತ. ಖಂಡಿತವಾಗ್ಲೂ ಈ ವರ್ಷ ಅದನ್ನು ಕೂಡ ನಾನು ಮಾಡೇ ಮಾಡ್ತೀನಿ. ಚೇಂಜಸ್ ಮಾಡ್ಕೋಬೇಕು. ಸೊ ನೋಡಿ, ಸಾಂಬಾರು ಒಗ್ಗರಣೆ ಮಾಡಿದ್ದಾಯಿತು. ನಾನು ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅದು ಸಾಂಬಾರು ರೆಡಿ ಆಗೋಗ್ಬಿಡ್ತು. ನನಗೆ ಯಾವುದೇ ಥರದ್ದು ಸಾಂಬಾರಾದರೂ ಕೂಡ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಲೇಬೇಕು. ನೋಡಿ, ಕಿಚನ್ ಕೂಡ ರೆಡಿ ಆಯಿತು. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋದರು, ಎಲ್ಲ ಕೆಲಸ ಮುಗೀತು. ನಂತರ ಸ್ವಲ್ಪ ಈಗ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡು ಕೆಲಸದ ಕಡೆ ಹೊರಡೋಣ ಅಂತ ಹೇಳಿ, ಈ ಒಂದು ಫೇಸ್ ಪ್ಯಾಕ್ ಏನು ಇದೆ ನಿಮಗೆ ತುಂಬ ಬೇಗನೆ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಕೊಡೋಂಥದ್ದು, ಮನೆಯಲ್ಲೇ ಸಿಗೋಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನೀವು ಮಾಡೋಂಥದ್ದು. ಸೊ ಅದಕ್ಕೆ ಈಗ ನಾನು ಒಂದು ಅರ್ಧ ಹೋಳಷ್ಟು ಟೊಮೆಟೊನ ತುರ್ಕೊತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ ಟೊಮೆಟೊ ಅಂತ ಹೇಳಿದ್ರೆ ನಮ್ಮ ಒಂದು ಸ್ಕಿನ್ನು ಗ್ಲೋ ಆಗಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಒಂದು ಅರ್ಧದಷ್ಟು ಟೊಮೆಟೊ ತುರ್ಕೊಂಡಿದ್ದಾಯಿತು. ನಂತರ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕೋತಾ ಬರ್ತೀನಿ. ಏನಂದರೆ ಫಸ್ಟ್ನೇದಾಗಿ ನಾನು ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು. ಸೊ ಕಡಲೆ ಹಿಟ್ಟು ನಿಮಗೆಲ್ಲ ಮನೆಯಲ್ಲೇ ಇರೋಂಥದ್ದು, ಎಲ್ಲ ನಾರ್ಮಲಾಗಿ ಎಲ್ಲರ ಮನೇಲೂ ಕೂಡ ಅದು ಇದ್ದೇ ಇರುತ್ತಲ್ವ. ಸೊ 2 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 1 ಸ್ಪೂನಷ್ಟು ಹಸಿ ಹಾಲನ್ನ ಹಾಕೋತಾ ಇದ್ದೀನಿ. ಕಾದಿರೋ ಹಾಲು ಬೇಡ, ಹಸಿ ಹಾಲನ್ನ ನೀವು ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನು ಅಂದರೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಪ್ಯೂರ್ ಅರಿಶಿನ ಆಗಿರಬೇಕದು. ಸೊ ಅದು ನಿಮಗೆ ತುಂಬಾ ನಿಮಗೆ ರಿಸಲ್ಟ್ ಬರುತ್ತೆ. ಆವಾಗ ಒಂದು ಸ್ವಲ್ಪ ಇದು ಆಲೋವೆರಾ ಜೆಲ್ಲು ನಿಮ್ಮ ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಇಷ್ಟನ್ನು ಕೂಡ ಹಾಕ್ಕೊಂಡು ನೀವು ಒಂದೊಳ್ಳೆ ಮಿಕ್ಸ್ ಕೊಡಿ, ಆಯಿತಾ. ಸೊ ಅರಿಶಿನ ನಿಮಗೆ ಕಾಣಿಸ್ತಾ ಇರ್ಬೋದು, ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಫೋನ್ ಅದು ಏನೋ ಪ್ರಾಬ್ಲಮ್ ಇರೋದ್ರಿಂದ ಅದು ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಆದರೆ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಾನು ಸದ್ಗುರು ಅವ್ರದ್ದು ಅರಿಶಿಣನೇ ನಾನು ಯೂಸ್ ಮಾಡೋದು. ನಾನು ಅಲ್ಲಿ ಇದಕ್ಕೆ ಹೋಗಿದ್ನಲ್ವಾ, ಸೊ ಇಲ್ಲಿ ಈಶಾ ಫೌಂಡೇಶನ್ನು, ಸೊ ಆವಾಗ ಅಲ್ಲಿ ತೊಗೊಂಡು ಬಂದಿದ್ದು. ಸೊ ಅದನ್ನೇ ಇವಾಗ ಹಾಕಿಬಿಟ್ಟು ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ಇವಾಗ ಪ್ಯಾಕ್ ಹಾಕೋತೀನಿ. ಸೊ ಇವಾಗ ಫೇಸ್ ವಾಶ್ ಮಾಡಿದ ನಂತರ ನಾನು ಒಂದು ಟಿಶ್ಯೂ ತೊಗೊಂಡು ವೈಟ್ ಟಿಶ್ಯೂನಲ್ಲಿ ಸ್ಕಿನ್ನ ಮತ್ತೆ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಸಿ ಹಾಲಿನಲ್ಲಿ ನಾನು ಸ್ಕಿನ್ನ ಮತ್ತೆ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರೂ ಕೂಡ ಈ ರೀತಿ ಮಾಡಿ ನಿಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಸ್ಕಿನ್ನು ಕ್ಲಿಯರ್ ಆದಂಗೆ ಒಂಥರ ಅದು ತುಂಬ ಅದು ಕೊಳೆ ಥರ ಬರುತ್ತೆ. ಟಿಶ್ಯೂನಲ್ಲಿ ನಾವೇನೇ ಫೇಸ್ ವಾಶ್ ಮಾಡಿದರೂ ಕೂಡ ಒಂಥರ ಡಸ್ಟ್ ಬರುತ್ತೆ ಸ್ಕಿನ್ದು. ಸೊ ಇವಾಗ ನಾನು ಕ್ಲೆನ್ಸ್ ಮಾಡ್ಕೊಂಡು ನಂತರ ಇವಾಗ ನೀಟಾಗಿ ಫೇಸ್ ಪ್ಯಾಕ್ನ ಹಾಕೋತೀನಿ. ಈ ಒಂದು ಫೇಸ್ ಪ್ಯಾಕ್ ಏನಿದೆ ನ್ಯಾಚುರಲ್ ಆಗಿರುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಮತ್ತು ಎಲ್ಲ ಸ್ಕಿನ್ ಟೋನ್ಗೂ ಕೂಡ ಇದು ಸೆಟ್ ಆಗುತ್ತೆ. ಡ್ರೈ ಸ್ಕಿನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಇಮಿಡಿಯೇಟ್ ನಿಮಗೆ ರಿಸಲ್ಟ್ ಬೇಕು, ಏನೋ ನಾಳೆ ಫಂಕ್ಷನ್ ಇದೆ, ನನಗೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಆ ರೀತಿ ಅನ್ನೋಂಥ ಟೈಮಲ್ಲಿ ಇದನ್ನು ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ರಿಸಲ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಅದನ್ನು ನೀಟಾಗಿ ನಿಧಾನವಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಬೋದು, ಏಕೆಂದರೆ ನಾರ್ಮಲಾಗಿ ಕೆಲವ್ರಿಗೆ ನೆಕ್ಕು ತುಂಬ ಕಪ್ಪಿರುತ್ತೆ, ನನಗೂ ಕೂಡ ಅಷ್ಟೇ. ಸೊ ನನಗೆ ಇವಾಗ ಟೈಮ್ ಆಗಿಬಿಡುತ್ತೆ ಅಂಗಡಿಗೆ ಹೋಗ್ಬೇಕಂತೇಳಿ ನಾನು ಬರೀ ಫೇಸು ಮಾತ್ರ ನಾನಿವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 20 ಮಿನಿಟ್ಸ್ ಅದನ್ನು ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಸೊ ಇವಾಗ ಫುಲ್ಲು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದಾಯಿತು. ಓಕೆ ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿದ್ದಾಯಿತು. ನೀವು ನೋಡ್ಬೋದು ಸ್ಕಿನ್ ಅಂತೂ ನನಗೆ ತೋರ್ಸೋಕ್ಕೆ ಟೈಮ್ ಆಗಲಿಲ್ಲ, ಯಾಕೆಂದರೆ ನಾನು ಅಂಗಡಿಗೆ ಹೋಗಬೇಕು. ಆಲ್ರೆಡಿ ಟೈಮು 1:30-2 ಗಂಟೆ ಆಗ್ತಾ ಬಂತು. ಸ್ವಲ್ಪ ಪಾರ್ಸಲ್ ಕಳಿಸ್ಬೇಕು, ಅದಕ್ಕೋಸ್ಕರ ಏನಂದರೆ ಲೋಷನ್ ಮಾತ್ರ ನಾನು ಹಚ್ಕೊಂಡಿರೋದು, ಯಾವುದೇ ರೀತಿ ಫೌಂಡೇಶನ್ ಏನು ನಾನು ಅಪ್ಲೈ ಮಾಡಿಲ್ಲ. ಸ್ವಲ್ಪ ಲಿಪ್ ಶೈನ್ ಹಚ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮಗೆ ಸನ್ ಟ್ಯಾನ್ ಆಗಿದ್ರೆ ಮತ್ತು ಮೊಡವೆ ಪಿಂಪಲ್ಸ್ದು ಮಾರ್ಕ್ಸ್ ಇದ್ದರೆ ಎಲ್ಲದಕ್ಕೂ ಕೂಡ ಇದು ತುಂಬಾ ರಿಸಲ್ಟ್ ಬರುತ್ತೆ. ಒಂಥರ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ.
ನೀವು ಇದನ್ನು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ. ಮತ್ತು ವೈಟ್ನಿಂಗ್ ಕೂಡ ಆಗುತ್ತೆ ಸ್ಕಿನ್ನು ಈ ಒಂದು ರೆಮಿಡಿನ ಉಪಯೋಗಿಸೋದ್ರಿಂದ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇವಾಗ ನಾನು ಊಟ ಮುಗಿಸಿ ಅಂಗಡಿಗೆ ಹೋಗಬೇಕು, ಮತ್ತು ಮಕ್ಕಳು ಬರೋವರೆಗೆ ವಾಪಸ್ ಬರಬೇಕು. ಹಸ್ಬೆಂಡ್ ಕೂಡ ಇಲ್ಲ, ಇವತ್ತು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರ ಮದುವೆ ಹೋಗಿದ್ದಾರೆ ಕೇರಳಗೆ, ಅವ್ರ ಕೊಲ್ಲಿಗೆ ಮದುವೆ ಇತ್ತು, ಅದಕ್ಕೋಸ್ಕರ ಹೋಗಿದ್ದಾರೆ. ಇವಾಗ ಬರ್ತಾರೆ. ಅಷ್ಟರೊಳಗೆ ನಾನು 4:15 ಹಂಗೆ ಆರ್ಡ್ರೆಲ್ಲ ಕಳಿಸ್ಬಿಟ್ಟು ಬಂದುಬಿಟ್ರೆ ಸ್ವಲ್ಪ ನೆಕ್ಸ್ಟು ಯೂಟ್ಯೂಬ್ದು ಕೆಲಸಗಳಿದೆ, ಮಕ್ಕಳು ಓದಿಸ್ಕೊಂಡು ಅದನ್ನು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈ ನಡುವೆ ಅಂತೂ ಫ್ರೆಂಡ್ಸ್ ನಾನು ಆದಷ್ಟು ತುಂಬಾ ನಾನು ಟೈಮ್ನ ವೇಸ್ಟ್ ಮಾಡ್ದಿರ ಕೆಲಸಗಳನ್ನ ತುಂಬಾ ಫಾಸ್ಟಾಗಿ ಮಾಡ್ಕೊಂಡು ಬಿಡ್ತೀನಿ. ಅವಾಗ ಏನಂದರೆ ಸ್ವಲ್ಪ ಫೋನ್ ಇಟ್ಕೊಳ್ಳೋದು ಅದು ಎಲ್ಲರಿಗೂ ಆಗುತ್ತೆ. ಇವಾಗ ಏನೋ ಒಂದು ಫೋನ್ ಬಂದರೆ, ಒಂದು ಮೆಸೇಜ್ ಬಂದರೆ ಅದನ್ನು ರಿಪ್ಲೈ ಮಾಡೋಕ್ಕೆ ಹೋಗಿ ಒಂದಷ್ಟು 1/4 ಗಂಟೆ 20 ನಿಮಿಷ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಏನು ಮೆಸೇಜ್ ಬಂದಿದೆ ಅದಕ್ಕೆ ರಿಪ್ಲೈ ಮಾಡಿ ನೆಕ್ಸ್ಟ್ ಇಮಿಡಿಯೇಟ್ ಅದನ್ನು ಇಟ್ಬಿಟ್ಟು ಕೆಲಸದ ಕಡೆ ಹೊರಟೋಗ್ತೀನಿ. ಸೊ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಏಕೆಂದರೆ 10 ನಿಮಿಷನೂ ಇಂಪಾರ್ಟೆಂಟು. 10 ನಿಮಿಷನೇ ಆಗಿ ಅದು 1 ಅವರ್ ಆಗಿಬಿಡುತ್ತೆ. 1 ಅವರ್ಗೆ ನಮಗೆ ಎಷ್ಟು ಕೆಲಸ ಮಾಡ್ಕೋಬೋದಲ್ವಾ. ಸೊ ಅದಕ್ಕೋಸ್ಕರ ನೋಡೋಣ, ಆದಷ್ಟು ನಾನು ಇವಾಗ ಫೋನ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಒಂದು ಕಸ್ಟಮರ್ ಏನಿದ್ದೀರಾ ಅವರು ಪ್ಲೀಸ್ ನನಗೆ ವಾಟ್ಸಪ್ ಮೂಲಕ ಆರ್ಡ್ರನ್ನ ಪ್ಲೇಸ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕೆಂದರೆ ಫೋನ್ ರಿಸೀವ್ ಮಾಡಿಕೊಂಡು ಅದೇ ಒಂದಷ್ಟು ಟೈಮ್ ಹೊರಟೋಗ್ಬಿಡುತ್ತೆ ನನಗೆ. ವಾಟ್ಸಪ್ಪಲ್ಲಿ ನೀವು ಕಳಿಸಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತಿನ ಒಂದು ಮೋಟಿವೇಶನಲ್ ಟಾಪಿಕ್ ಅಂತಲೇ ತಿಳ್ಕೊಳ್ಳಿ. ಕೆಲವ್ರು ಏನು ಮಾಡ್ತಿರ್ತಾರೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಕುತ್ಕೊಂಡು ಕಮೆಂಟ್ ಮಾಡಿಕೊಂಡು ನೆಗೆಟಿವ್ ಆಗಿ ಮಾತಾಡಿಕೊಂಡು ಅವಳು ಹಂಗೆ ಮಾಡಿದ್ಲು, ಇವ್ರು ಹಿಂಗೆ ಮಾಡಿದ್ರು ಅಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾರೆ. ಸೊ ನಾನು ಹೇಳೋದಿಷ್ಟೇ, ಏನು ಗೊತ್ತಾ, ನಾವು ನೆಗೆಟಿವ್ ಆಗಿ ನಾವು ಅವ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅದು ಅವರು ಸರಿ ಮಾಡ್ತಿದ್ದಾರಾ ತಪ್ಪು ಮಾಡ್ತಿದ್ದಾರಾ ಅನ್ನೋದು ಅದು ನಮ್ಮ ಕೆಲಸ ಅಲ್ಲ. ಆ್ಯಕ್ಚುಲಿ ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಮಕ್ಕಳು ಅಂತ ನಾವು ಅದಕ್ಕೆ ಟೈಮ್ ಕೊಡ್ತಾ ಹೋದರೆ ನಮ್ಮ ಮನೆ ಬೆಳವಣಿಗೆ ಆಗುತ್ತೆ. ಅದನ್ನು ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಕೂಡ ಆಗಲ್ಲ. ಸೊ ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಅದು ಅವ್ರ ಕೆಲಸ. ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಅವ್ರು ಮುಂದೆ ಹೋಗ್ತಾ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ನಾವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಕೂತ್ಕೊಂಡು ನಮ್ಮ ಟೈಮ್ನ ತುಂಬ ವೇಸ್ಟ್ ಮಾಡ್ತಾ ಇರ್ತೀವಿ. ಆದರೆ ಅದೇ ಟೈಮ್ನ ನಮ್ಮ ಒಂದು ಮನೆಯ ಬೆಳವಣಿಗೆಗೆ ಯೋಚನೆ ಮಾಡೋದಕ್ಕೆ ಎಷ್ಟೊಂದು ವಿಚಾರಗಳಿರುತ್ತೆ. ಇವತ್ತಂತೂ ಆವಾಗ ಬರೀ ಓದಿರೋರಿಗೆ ಮಾತ್ರ ಕೆಲಸದ ಒಂದು ಆಪರ್ಚುನಿಟಿ ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಆಗಿಲ್ಲ. ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಮತ್ತು ಸೋಷಿಯಲ್ ಮೀಡಿಯಾ, ಒಂದು ಗೂಗಲ್, ಇದೆಲ್ಲ ಬಂದು ಏನಾಗೋಗಿದೆ, ನಮಗೆ ಓದದೇ ಇರೋರಿಗೂ ಕೂಡ ಅದು ಒಂದು ಜಾಬ್ ಅವಕಾಶಗಳು ತುಂಬಾ ಇದೆ. ಮನೇಲೇ ಮಾಡೋಂಥದ್ದು ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬೋದು, ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ಬೋದು, ಈ ಥರ ತುಂಬಾ ಇದೆ. ಸೊ ಮಾಡೋರು ಮಾತ್ರ. ಸೊ ನಾವು ಲೇಸಿಯಾಗಿ ಅದು ಆಗಲ್ಲ ಇದಾಗಲ್ಲ ಅಂದ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಕಲಿಯೋದಕ್ಕೆ ತುಂಬ ವಿಚಾರಗಳಿರುತ್ತೆ. ಹಾಗಾಗಿ ಟೈಮ್ನ ವೇಸ್ಟ್ ಮಾಡದೆ ಆ ಟೈಮ್ನ ನಮಗೆ ನಾವು ನಮ್ಮ ಒಂದು ಸ್ವಂತಿಕೆಗೆ, ನಮ್ಮ ಒಂದು ಬೆಳವಣಿಗೆಗೆ ಉಪಯೋಗಿಸ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಮ್ಮನೆ ಉದ್ಧಾರ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನೂ ಒಂದು ಯಾರೋ ಒಬ್ಬರು ನನಗೆ ಇವತ್ತು ಕಾಲಲ್ಲಿ ಹೇಳ್ತಾಯಿದ್ರು, ಮೇಡಮ್ ನನಗೆ ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಏನು ನನಗೇನೂ ಗೊತ್ತಿಲ್ಲ ಆ ಥರ ಎಲ್ಲ ಹೇಳ್ತಾಯಿದ್ರು. ನನಗೆ ಮಾಡ್ಬೋದಾ, ಅಯ್ಯೋ ನನ್ನ ಕೈಲಾಗುತ್ತಾ ಅಂತ ಎಲ್ಲ. ಖಂಡಿತವಾಗ್ಲೂ ಫ್ರೆಂಡ್ಸ್, ಯಾವುದೇ ಕೆಲಸ ಆದರೂ ಕೂಡ ಯಾರೂ ತಿಳ್ಕೊಂಡು ಇಳಿಯಲ್ಲ. ಅದು ನಾವು ಇಳಿದ ಮೇಲೆ ಅದ್ರ ಬಗ್ಗೆ ನಮಗೆ ಅನುಭವ ಆಗೋದು. ಸೊ ಯಾರು ಕೂಡ ಅಷ್ಟೇ ಆಗಲ್ಲ ಅನ್ನೋದನ್ನು ಫಸ್ಟು ಬಿಟ್ಬಿಡಿ. ಆಗುತ್ತೋ ಬಿಡುತ್ತೋ ಫಸ್ಟ್ ಒಂದು ಪ್ರಯತ್ನನ ಮಾಡಿ. ಖಂಡಿತವಾಗ್ಲೂ ನಮಗೆ ದಾರಿ ಅದೇ ಸಿಗ್ತಾ ಹೋಗುತ್ತೆ. ನಾನು ತುಂಬ ಹೇಳ್ತಾನೆ ಇರ್ತೀನಿ ಎಲ್ಲ ಲಾಗ್ಗಳಲ್ಲೂ ಕೂಡ. ನನಗೇನಂದರೆ ನಾನು ನೆಗೆಟಿವ್ ಆಗಿ ನಾನು ಯಾವುದೇ ವಿಚಾರನೂ ಫಸ್ಟ್ ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ಇಲ್ಲ. ನನಗೆ ಅದು ಆಗೋದು ಇಲ್ಲ, ಅದು ಆಗದೇ ಇರೋ ವಿಚಾರ ಆಗುತ್ತೋ ಬಿಡುತ್ತೆ. ಫಸ್ಟ್ ಪಾಸಿಟಿವ್ ಆಗಿರಬೇಕು. ಆಗುತ್ತೆ, ನಾನು ಮಾಡ್ತೀನಿ ಅಂತ ನಾವು ಫಸ್ಟ್ ಹೇಳಿದಾಗ ಅಲ್ಲೇ ಅರ್ಧ ನಾವು ಗೆದ್ದಿರ್ತೀವಿ. ಮತ್ತು ಇನ್ನೂ ಒಂದು ಏನಾಗುತ್ತೆ, ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಯಾರೂ ಕೂಡ ನಮಗೆ ಅಪ್ರಿಷಿಯೇಟ್ ಮಾಡಿಬಿಡಲ್ಲ. ಸೊ ಮಾಡಲಿ ಅಂತಲೂ ಕೂಡ ನಾವು ಮಾಡಬಾರ್ದು. ಕೆಲವರು ಅಯ್ಯೋ ಇದು ಈ ಥರ ಮಾಡ್ತಾ ಇದ್ದಾಳೆ, ಆಗುತ್ತಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬೋದು. ಸ್ಟಾರ್ಟಿಂಗು ಅದೇ ಮೊದಲೇ ಹೇಳ್ತಾರಲ್ಲ, ಸ್ಟಾರ್ಟಿಂಗು ಅವಮಾನ ಆಮೇಲೆ ಸನ್ಮಾನ ಅಂತ. ಸೊ ಆ ಥರ ನಾವು ಅದರಲ್ಲಿ ಒಂದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ, ಯಾರು ನಮಗೆ ಆಗಲ್ಲ ಅಂತೆಲ್ಲ ಅವಮಾನ ಮಾಡಿರ್ತಾರೋ ಅವ್ರ ಮುಂದೆನೇ ಕೂಡ ಅವರೇ ಕೂಡ ನಮಗೆ ಒಂದಿನ ಅಪ್ರಿಷಿಯೇಟ್ ಮಾಡೋ ಒಂದು ಟೈಮು ಕೂಡ ಬಂದುಬಿಡುತ್ತೆ.
ಸೊ ಅಷ್ಟೇ ಫ್ರೆಂಡ್, ಬೇರೆ ಏನಿಲ್ಲ. ಇವತ್ತಿನ ಒಂದು ಲಾಗ್ ನಿಮಗೆ ಇಷ್ಟ ಆಗಿದರೆ, ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮಗೆ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ಲಾಗ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಕೂಡ ನೋಡ್ಬೋದು ಪ್ರತಿಯೊಂದು ವಿಡಿಯೋನು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.